ಆಷಾಢ ಶುಕ್ರವಾರಕ್ಕೆ ಒಂದು ವಿಶೇಷ ದರ್ಶನದ ಭಾಗ್ಯವನ್ನು ಕೊಡ್ತಾ ಇದೆ. ಒಬ್ಬ ಭಕ್ತನಿಗೆ 2,000 ರೂಪಾಯಿಯ ಟಿಕೆಟ್ ಅನ್ನು ನಿಗದಿ ಮಾಡಿದೆ. ಈ ಅವಕಾಶ ಉಪಯೋಗಿಸಿಕೊಂಡು ಒಂದಷ್ಟು ಹಣ ಮಾಡೋಣ ಅಂತ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಕನ್ನಡ ಪರ ಸಂಘಟನೆಗಳು, ಬಿಜೆಪಿ, ಭಕ್ತರು ಎಲ್ಲರಿಂದಲೂ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. 2,000 ರೂಪಾಯಿ ತೆಗೆದುಕೊಂಡು ಅವರನ್ನ ದೇವರ ದರ್ಶನಕ್ಕೆ ಮಾಡೋ ಅಂತ ದಯನೀಯ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಲುಪಿದೆ. ಭಕ್ತರ ಆರೋಪ, ಟೀಕೆಗಳು ಇವೆಲ್ಲ ಸರ್ಕಾರಕ್ಕೆ ಮುಟ್ಟುತ್ತೋ ಇಲ್ವೋ ಆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಗೊತ್ತಾಗಬೇಕು. ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸ ಇನ್ನೇನು ಹತ್ತಿರ ಬರ್ತಾ ಇದೆ. ಆಷಾಢದ ಶುಕ್ರವಾರದ ಸಮಯದಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋ ಭಕ್ತರ ಸಂಖ್ಯೆ 100 ಪಟ್ಟು ಹೆಚ್ಚಾಗುತ್ತೆ. ಅಲ್ಲಿ ಹುಂಡೀಲಿ ಸಾಕಷ್ಟು ಹಣ ಬರುತ್ತೆ. ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಆಷಾಢ ಶುಕ್ರವಾರಕ್ಕೆ ಒಂದು ವಿಶೇಷ ದರ್ಶನದ ಭಾಗ್ಯವನ್ನು ಕೊಡ್ತಾ ಇದೆ. ಏನಪ್ಪ ಅಂತ ಭಾಗ್ಯ ಅಂದರೆ, ಒಬ್ಬ ಭಕ್ತನಿಗೆ 2,000 ರೂಪಾಯಿಯ ಟಿಕೆಟನ್ನು ನಿಗದಿ ಮಾಡಿದೆ. ಯಾವ ನ್ಯಾಯ ನೀವೇ ನೋಡಿ. ಆಷಾಢ ಮಾಸದಲ್ಲಿ ಹೆಚ್ಚು ಜನ ಬರ್ತಾರೆ ಅನ್ನೋದಕ್ಕೆ ಸರ್ಕಾರದ ಕಣ್ಣು ಬಿತ್ತು. ಈ ಅವಕಾಶ ಉಪಯೋಗಿಸ್ಕೊಂಡು ಒಂದಷ್ಟು ಹಣ ಮಾಡೋಣ ಅಂತ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಈ ನಿರ್ಧಾರಕ್ಕೆ ಹಲವಾರು ಕನ್ನಡ ಪರ ಸಂಘಟನೆಗಳು, ಬಿಜೆಪಿ, ಭಕ್ತರು ಎಲ್ಲರಿಂದಲೂ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆಷಾಢ ಮಾಸದ 2,000 ರೂಪಾಯಿ ಪಾಸನ ಮಾಡಿದ್ರಿ. ದಿವಾಳಿ ಆಗಿರುವಂತ ಸರ್ಕಾರ, ಎಷ್ಟು ಮಟ್ಟಿಗೆ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ, ಯಾರೆಲ್ಲ ಆಸಕ್ತ ಭಕ್ತರಿದ್ದಾರೆ ಅವ್ರ ಹತ್ರ 2,000 ರೂಪಾಯಿ ತೆಗೆದುಕೊಂಡು ಅವರನ್ನ ದೇವರ ದರ್ಶನಕ್ಕೆ ಮಾಡೋ ಅಂತ ದಯನೀಯ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಲುಪಿದೆ. ಸಮಾಜವಾದಿ ಮಾತನಾಡೋ ಅಂತ ಸಿದ್ದರಾಮಯ್ಯ, ಮಹದೇವಪ್ಪ ನಾವೆಲ್ಲ ಈಕ್ವಾಲಿಟಿ ಮಾತನಾಡೋ ಅಂತ ಮಹದೇವಪ್ಪ, ನಾವೆಲ್ಲರೂ ಒಂದೇ ಸಮಾನರು, ನಾವು ಬಡವ ಬಲ್ಲಿಯದ ಬೇಡ ಅನ್ನೋರು, ವಿಐಪಿ ಅನ್ನೋ ಕಲ್ಚರ್ ಇವ್ರ ಬುದ್ಧಿಲಿ ಯಾಕೆ ಬಂತು? ಮಹದೇವಪ್ಪನವ್ರು ಅಂಬೇಡ್ಕರ್ ಮಾತುಗಳೆಲ್ಲ ಹೇಳ್ತಿರಲ್ಲ ಉದ್ದುದ್ದ, ಯಾವ್ದು ಮಾತು ನಿಮ್ದು? ದುಡ್ಡು ಮಾಡದೆ ಸರ್ಕಾರದ ಇಡೀ ಬೆಲೆ ಏರಿಕೆ ಎಲ್ಲದನ್ನು ಮಾಡಿದ್ರು. ಕರೆಂಟ್ ಮುಗ್ದಿತ್ತು, ಲಿಕ್ಕರ್ ಮುಗ್ದಿತ್ತು, ಹಾಲು ಮುಗ್ದಿತ್ತು, ನೀರ್ ಮುಗ್ದಿತ್ತು. ಈಗ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ, ಹಿಂದೂ ಭಕ್ತರ ಏನು ಇದೆ ಅದಕ್ಕೆ ಕನ್ನ ಹಾಕುವಂಥದ್ದು, ಅವ್ರ ಮೇಲೆ ಒಂದು ಜಜಿಯಾ ಕಂದಾಯ ಹಾಕುವ ರೀತಿ 2,000 ರೂಪಾಯಿ ಹಾಕೋದ್ರ ಮುಖಾಂತರ ಇವರು ಇದೇ ಕೆಲಸ ಮಾಡ್ತಾರ. ನೋಡಿದ್ರಲ್ಲ ಬಿಜೆಪಿ ಆರೋಪವನ್ನು. ಇದು ಬರೀ ಬಿಜೆಪಿ ಆರೋಪ ಅಲ್ಲ, ಎಲ್ಲ ಹಿಂದೂ ಪರ ಸಂಘಟನೆಗಳು, ಭಕ್ತರು ಇದೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು ಸರ್ಕಾರದ ಪರವಾಗಿ ಈ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ 2,000 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಏನೆಲ್ಲ ಸಿಗುತ್ತೆ ನೋಡೋಣವಾ? ಈ 2,000 ರೂಪಾಯಿ ಟಿಕೆಟ್ ಪಡ್ಕೊಂಡಿರೋ ಭಕ್ತರಿಗೆ ಮೈಸೂರಿಂದ AC ಬಸ್ಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ವಿಶೇಷ ದರ್ಶನವನ್ನು ಮಾಡಿಸಿ ಲಾಡು ಪ್ರಸಾದ ಮತ್ತು ಮರುಬಳಕೆ ಮಾಡಬಹುದಾದ ನೀರಿನ ಬಾಟ್ಲಿಯನ್ನು ಇವರಿಗೆ ಉಚಿತವಾಗಿ ಕೊಡ್ತಾರಂತೆ. ಈ 2,000 ರೂಪಾಯಿ ಟಿಕೆಟ್ ಜೊತೆಗೆ ಧರ್ಮದರ್ಶನವೂ ಇರುತ್ತಂತೆ, ಮಾಮೂಲಿ ದರ್ಶನ. ಹಾಗೆ 300 ರೂಪಾಯಿ ಟಿಕೆಟ್ ದರ್ಶನವೂ ಇರುತ್ತಂತೆ. ಆಷಾಢದ ಶುಕ್ರವಾರದ ದಿನ ಭಕ್ತರು ಜಾಸ್ತಿ ಬರ್ತಾರೆ ಅನ್ನೋದಕ್ಕೆ ಈ 2,000 ರೂಪಾಯಿ ಸ್ಕೀಮ್ ಹಾಕಿದ್ದಾರೆ. ಒಂದಷ್ಟು ದುಡ್ಡು ಮಾಡಬಹುದು ಅಂತ. ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬ ಬರುತ್ತೆ, ಬಕ್ರೀದ್ ಹಬ್ಬ ಬರುತ್ತೆ. ಆಗ ಸುಮಾರು ಜನ ಸೇರ್ತಾರೆ. ಆಗ ಸರ್ಕಾರದವರು ಮಸೀದಿ ಒಳಗೆ ನಮಾಜ್ ಮಾಡಲಿಕ್ಕೆ ಕನಿಷ್ಠ ಪಕ್ಷ 10 ರೂಪಾಯಿನಾದರೂ ಟಿಕೆಟ್ ಇಡೋದಕ್ಕೆ ಸಾಧ್ಯನಾ ಅಂತ ಯೋಚನೆನಾದರೂ ಮಾಡೋಕ್ಕಾಗುತ್ತಾ ಸರ್ಕಾರಕ್ಕೆ? ಖಂಡಿತ ಇಲ್ಲ. ಬದಲಾಗಿ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂ ಭಕ್ತರಿಂದ ಕಿತ್ಕೊಳ್ಳುವಂಥ ಹಣದಲ್ಲಿ ಹಜ್ ಯಾತ್ರೆಗೆ ಇವರು ಸಬ್ಸಿಡಿಯನ್ನು ಕೊಡ್ತಾರೆ. ಇದು ಯಾವ ನ್ಯಾಯ ನೀವೇ ಹೇಳಿ? ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದೋಗತಿಗೆ ಹೋಗಿದೆ. ನಿಮಗೆಲ್ಲರಿಗೂ ಗೊತ್ತು, ಯಾವುದ್ಯಾವುದರ ಬೆಲೆ ಜಾಸ್ತಿ ಮಾಡಬೇಕು, ಎಲ್ಲದರ ಬೆಲೆನೂ ಜಾಸ್ತಿ ಮಾಡಾಗಿದೆ. ಈಗ ಭಕ್ತರ ದರ್ಶನಕ್ಕೆ ಟಿಕೆಟನ್ನು 2,000 ರೂಪಾಯಿ ನಿಗದಿ ಮಾಡಿ ಅಲ್ಲೂ ಬಾಚಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಲಿ ಭಕ್ತರ ಆರೋಪ, ಟೀಕೆಗಳು ಇವೆಲ್ಲ ಸರ್ಕಾರಕ್ಕೆ ಮುಟ್ಟುತ್ತೋ ಇಲ್ವೋ ಆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಗೊತ್ತಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ದಯವಿಟ್ಟು ಹೊಸ ದಿಗಂತ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ.
ನಮಸ್ಕಾರ.